ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 8 ಗರ್ಭೋದಕಶಾಹಿ ವಿಷ್ಣುವಿನಿಂದ ಬ್ರಹ್ಮನ ಅವತರಣ. ಇದರಿಂದ 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 32. ತರ್ಹ್ಯೇವ ತನ್ನಾಭಿ ಸರಸ್ಸರೋಜಮಾತ್ಮಾನಮಂಭ ಶ್ವಸನಂ ವಿಯಚ್ಛ ದದರ್ಶ ದೇವೋ ಜಗತೋ ವಿಧಾತ ನಾಥ ಪರಂ ಲೋಕ ವಿಸರ್ಗ ದೃಷ್ಟಿಃ. ಅನುವಾದ: ಬ್ರಹ್ಮಾಂಡದ ನಿಯತಿಕರ್ತನಾದ ಬ್ರಹ್ಮನು ಭಗವಂತನನ್ನು ಹಾಗೆ ನೋಡಿ ಏಕಕಾಲದಲ್ಲಿ ಸೃಷ್ಟಿಯ ಕಡೆ ಗಮನ ಹರಿಸಿದನು. ಭಗವಾನ್ ವಿಷ್ಣುವಿನ ನಾಭಿಯಲ್ಲಿ ಸರೋವರ, ಕಮಲಪುಷ್ಪ, ಪ್ರಳಯ ಜಲಧಿ, ಶುಷ್ಕವಾಯು ಮತ್ತು ಆಕಾಶಗಳನ್ನು ನೋಡಿದನು. ಅವೆಲ್ಲವೂ ಅವನಿಗೆ ಗೋಚರವಾದವು. ಸಕರ್ಮ ಬೀಜಂ ರಜಸೋಪಯುಕ್ತಃ ಪ್ರಜಾಸಿಸೃಕ್ಷನ್ನಿಯದೇವ ದೃಷ್ಟ್ವಾ ಅಸ್ತೌದ್ವಿಸರ್ಗಾಭಿಮುಖಸ್ಥಮೀಡ್ಯಂ ಅವ್ಯಕ್ತವರ್ತ್ಮನ್ಯಭಿವೇಶಿತಾತ್ಮ. ಅನುವಾದ: ಬ್ರಹ್ಮನು ಹಾಗೆ ರಜೋಗುಣ ಭರಿತನಾಗಿ ಸೃಷ್ಟಿ ಕಾರ್ಯದಲ್ಲಿ ತೊಡಗಲು ಮನಸ್ಸು ಮಾಡಿದನು. ದೇವೋತ್ತಮ ಪುರುಷನ ಸೂಚನೆಯಂತೆ ಸೃಷ್ಟಿಯ 5 ಕಾರಣಗಳನ್ನು ಕಂಡ ಮೇಲೆ ಅವನು ತನ್ನ ಸೃಜನಶೀಲತೆಯ ಹಾದಿಯಲ್ಲಿ ಗೌರವ ಪ್ರಣಾಮಗಳನ್ನು ಸಲ್ಲಿಸಲು ಮೊದಲು ಮಾಡಿದನು. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಭಗವಂತನ ಸೌಂದರ್ಯ ಹೇಗಿದೆ ಅಂತಂದ್ಬಿಟ್ಟು ವಿದುರರಿಗೆ ಮೈತ್ರೇಯರು ಬ್ರಹ್ಮ ನೋಡಿದಂತಹ ಆ ಸೌಂದರ್ಯವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಅವನ ಶರೀರ ಅತ್ಯಮೂಲ್ಯವಾದಂತಹ ರತ್ನಗಳಿಂದ ಮುತ್ತುಗಳಿಂದ ಅಲಂಕೃತವಾಗಿತ್ತು. ಮತ್ತೆ ಅವನು ಸ್ವಯಂ ಸ್ಥಿತನಾದಂತಹ ವೃಕ್ಷ. ಅವನಿಗೆ ಯಾರದೇ ಒಂದು ಅವನೇ ಎಲ್ಲ ಬ್ರಹ್ಮಾಂಡದಲ್ಲಿ ಏನೇನಿದೆಯೋ ಎಲ್ಲದರ ಪ್ರಭು ಅವನು. ಚಂದನ ವೃಕ್ಷ ಹೇಗೆ ಸರ್ಪಗಳಿಂದ ಆವೃತವಾಗಿರುತ್ತೋ ಹಾಗೆ ಭಗವಂತನ ಶರೀರ ಅನಂತನ ಹೆಡೆಗಳಿಂದ ಆಚ್ಛಾದಿತವಾಗಿತ್ತು. ಮತ್ತು ಒಂದು ಮಹಾಪರ್ವತಕ್ಕೆ ಹೋಲಿಕೆ ಕೊಟ್ಟು ಭಗವಂತನ ಸೌಂದರ್ಯವನ್ನು ಕೂಡ ವರ್ಣನೆ ಮಾಡಿದ್ದಾರೆ. ಮಹಾಪರ್ವತದ ಹಾಗೇನೆ ಭಗವಂತ ಎಲ್ಲ ಚರಾಚರ ಜೀವಿಗಳ ನೆಲೆಯಾಗಿ ನಿಲ್ತಾನೆ. ಅವನು ಸರ್ಪಗಳ ಮಿತ್ರ. ಯಾಕೆ ಅಂತಂದರೆ ಅನಂತ ಅವನ ಸ್ನೇಹಿತ ಅಲ್ವಾ, ಅದಕ್ಕೋಸ್ಕರ. ಮತ್ತು ಪರ್ವತಕ್ಕೆ ಸಾವಿರಾರು ಸ್ವರ್ಣ ಶಿಖರಗಳಿರುತ್ತಲ್ಲ, ಅದೇ ರೀತಿ ಭಗವಂತ ಅನಂತ ನಾಗನ ಸಾವಿರಾರು ಸ್ವರ್ಣ ಕಿರೀಟಗಳಿಂದ ಕೂಡಿರುವಂತಹ ಹೆಡೆಗಳೊಂದಿಗೆ ಅವನು ಕಾಣಿಸ್ಕೊಳ್ತಾನೆ. ಆಮೇಲೆ ಹೇಗೆ ಪರ್ವತ ಕೆಲವೊಂದ್ಸರಿ ರತ್ನಭರಿತವಾಗಿರುತ್ತೋ ಹಾಗೆ ಭಗವಂತನ ದಿವ್ಯ ಶರೀರವೂ ಕೂಡ ಅಮೂಲ್ಯ ರತ್ನಗಳಿಂದ ಪೂರ್ಣವಾಗಿ ಅಲಂಕೃತವಾಗಿತ್ತು. ಆಮೇಲೆ ಹೇಗೆ ಕೆಲವೊಂದ್ಸರಿ ಪರ್ವತ ಸಮುದ್ರದಲ್ಲಿ ಮುಳುಗು ಹೋಗುತ್ತೋ ಹಾಗೆ ಭಗವಂತನು ಕೂಡ ಕೆಲವೊಂದ್ಸರಿ ಪ್ರಳಯದ ಜಲಧಿಯಲ್ಲಿ ಅವನು ಮುಳುಗಿರ್ತಾನೆ. ಆಮೇಲೆ ಬ್ರಹ್ಮ ಏನ್ ಮಾಡ್ದ? ಭಗವಂತನನ್ನ ಪರ್ವತ ರೂಪದಲ್ಲಿ ಕಾಣ್ತಾ ಅವನೇ ದೇವೋತ್ತಮ ಪುರುಷನಾದಂಥ ಹರಿ ಅನ್ನುವಂಥ ತೀರ್ಮಾನಕ್ಕೆ ಅವನು ಬರ್ತಾನೆ. ಅವನ ವಕ್ಷಸ್ಥಲದ ಮೇಲೆ ಇದ್ದಂತಹ ಪುಷ್ಪಹಾರ ಇದೆಯಲ್ಲ, ಅದು ಮಧುರ ಗೀತೆಗಳಲ್ಲಿರುವಂತಹ ವೈದಿಕ ಜ್ಞಾನದ ಜೊತೆಗೆ ಅವನನ್ನ ವೈಭವೀಕರಿಸ್ತಾ ಇರೋದನ್ನ ಅವನು ನೋಡ್ತಾನೆ. ಬ್ರಹ್ಮ ನೋಡೋದಕ್ಕೆ ಅದು ಬಹಳ ಸುಂದರವಾಗಿತ್ತು. ಅವನು ಯುದ್ಧ ಸಮಯದಲ್ಲಿ ಸುದರ್ಶನ ಚಕ್ರದಿಂದ ರಕ್ಷಣೆಯನ್ನು ಕೂಡ ಪಡೆದಿದ್ದ. ಸೂರ್ಯ, ಚಂದ್ರ, ವಾಯು, ಅಗ್ನಿ ಇವರು ಯಾರೂ ಕೂಡ ಅವನನ್ನ ಸಮೀಪಿಸೋದಕ್ಕೆ ಆಗ್ಲಿಲ್ಲ ಅನ್ನೋದನ್ನ ಕೂಡ ನಾವು ತಿಳ್ಕೊಂಡ್ವಿ. ಇಲ್ಲಿ ಮೈತ್ರೇಯರು ಏನೇನೆಲ್ಲ ಹೇಳ್ತಾ ಇದ್ದಾರೋ ಅದನ್ನ ವಿದುರ ಕೇಳ್ತಾ ಇದ್ದಾನೆ. ವಿದುರನ ಮುಖಾಂತರ ನಾವು ಕೂಡ ತಿಳ್ಕೊಳ್ತಾ ಇದ್ದೀವಿ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಬ್ರಹ್ಮಾಂಡದ ನಿಯತಿಕರ್ತ, ಈ ಒಂದು ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿ ಅದನ್ನ ನಿಯಂತ್ರಣ ಮಾಡ್ತಾ ಇರುವಂತಹ, ಮತ್ತೆ ಇಲ್ಲಿ ಯಾರ್ಯಾರು ಏನೇನ್ ಮಾಡಬೇಕು ಅದನ್ನೆಲ್ಲ ಡಿಸೈಡ್ ಮಾಡುವಂಥವನು, ಅದಕ್ಕೆ ನಿಯತಿಕರ್ತ ಅಂತ ಹೇಳೋದು. ಅಂತ ಬ್ರಹ್ಮ ಭಗವಂತನನ್ನ ಆ ರೀತಿ ನೋಡ್ತಾನೆ. ನೋಡಿ ಏಕಕಾಲದಲ್ಲೇ ಸೃಷ್ಟಿಯ ಕಡೆ ಗಮನ ಹರಿಸ್ತಾನೆ. ನೋಡಿ, ಈಗ ಭಗವಂತ ಯಾವ ರೀತಿ ಎಲ್ಲ ಇದಾನೋ ಅದನ್ನೆಲ್ಲ ನೋಡಿದ ಮೇಲೆ ಈಗ ಸೃಷ್ಟಿಯನ್ನು ಕೂಡ ಮಾಡೋದ್ರ ಕಡೆ ಅವನು ಗಮನ ಹರಿಸ್ತಾನೆ. ಭಗವಂತನಾದ ವಿಷ್ಣುವಿನ ನಾಭಿಯಲ್ಲಿ ಸರೋವರ, ಕಮಲಪುಷ್ಪ, ಪ್ರಳಯ ಜಲಧಿ, ಮತ್ತೆ ಶುಷ್ಕ ವಾಯು, ಮತ್ತೆ ಆಕಾಶ ಇದನ್ನೆಲ್ಲವನ್ನೂ ನೋಡ್ತಾನೆ. ಅದೆಲ್ಲ ಅವನಿಗೆ ಗೋಚರವಾಗುತ್ತೆ. ಬ್ರಹ್ಮ ಹಾಗೆ ರಜೋಗುಣ ಭರಿತನಾಗಿ ಸೃಷ್ಟಿ ಕಾರ್ಯದಲ್ಲಿ ತೊಡಗೋದಕ್ಕೀಗ ಮನಸ್ಸು ಮಾಡ್ತಾನೆ.
ಅಂದರೆ ನೋಡಿ, ಭಗವಂತನ ಸೌಂದರ್ಯವನ್ನು ನೋಡಿ ಅವನು ಆನಂದ ಪಡ್ತಾನೆ. ಆಮೇಲೆ ಅವನಿಗೆ ಭಗವಂತನ ನಾಭಿಯಲ್ಲಿ ಸರೋವರ ಕಾಣಿಸುತ್ತೆ, ಕಮಲ ಪುಷ್ಪ ಕಾಣಿಸುತ್ತೆ, ಮತ್ತು ಆ ಪ್ರಳಯದಿಂದ ತುಂಬಿರುವಂಥ ನೀರು ಕಾಣಿಸುತ್ತೆ, ಆಮೇಲೆ ವಾಯು ಕಾಣಿಸುತ್ತೆ, ಆಕಾಶ ಕಾಣಿಸುತ್ತೆ. ಇದನ್ನೆಲ್ಲ ನೋಡಿ ಅವನಿಗೆ ಸಂತೋಷ ಆಗಿ ಈಗ ಅವನಲ್ಲಿ ರಜೋಗುಣ ಅಂದರೆ ಏನೋ ಒಂದು ಆಸೆ ಅವನಲ್ಲಿ ಉತ್ಪತ್ತಿಯಾಯಿತು. ಆಗ ಅವನೇನು ಮಾಡ್ತಾನೆ, ನಾನು ಸೃಷ್ಟಿ ಮಾಡಬೇಕು ಅನ್ನುವಂಥ ಒಂದು ಮನಸ್ಸನ್ನು ಅವನು ಮಾಡ್ತಾನೆ. ಈಗ ಅವನಿಗೆ ಆ ಇಚ್ಛೆ ಎಲ್ಲಿಂದ ಜಾಗೃತವಾಯಿತು? ಭಗವಂತ ಅದನ್ನ ಅವನ ಮನಸ್ಸಿನಿಂದ ಮಾಡು ಅಂತ ಹೇಳಿರ್ಬೇಕು ಅಲ್ವಾ? ಇಲ್ಲ ಅಂತಂದ್ರೆ ಅವನು ಇಷ್ಟೊತ್ತು ಸುಮ್ಮನೆ ಇದ್ದ. ಸೃಷ್ಟಿಯನ್ನ ಮಾಡಬೇಕು ಅಂತ ಅನ್ಸ್ಬೇಕು ಅಂತಂದ್ರೆ ಒಳಗಡೆಯಿಂದ ಭಗವಂತ ಪ್ರೇರಣೆಯನ್ನ ಕೊಟ್ಟಿರ್ಬೇಕು. ಅದಕ್ಕೋಸ್ಕರನೇ ದೇವೋತ್ತಮ ಪುರುಷನ ಸೂಚನೆಯ ಹಾಗೇನೆ ಅಂದ್ರೆ ನೋಡಿ, ಇಲ್ಲಿ ಭಗವಂತ ಏನೋ ಅವನಿಗೆ ಹೇಳಿದಾನೆ, ಹೃದಯದಿಂದ ಹೃದಯಕ್ಕೆ ಕನೆಕ್ಷನ್ ಇರುತ್ತೆ. ಸೊ ಅವನ ಮೈಂಡೆಲ್ಲ ಆ ರೀತಿ ಬಂದಿದೆ, ಇವಾಗ ನಾನು ಸೃಷ್ಟಿ ಕಾರ್ಯ ಮಾಡಬೇಕು ಅಂತ. ಅದಕ್ಕೆ ಇಲ್ಲೇನು ಹೇಳ್ತಾ ಇದ್ದಾರೆ, ಆ ಭಗವಂತನ ಸೂಚನೆಯ ಹಾಗೆ ಅವನು ಹೇಳಿದಾನೆ ನೀನು ಮಾಡು ಅಂತನ್ಬಿಟ್ಟು. ಆ ಸೂಚನೆಯ ಹಾಗೆ ಸೃಷ್ಟಿಯ 5 ಕಾರಣಗಳನ್ನು ನೋಡಿದ ಮೇಲೆ ಅವನು ತನ್ನ ಸೃಜನಶೀಲತೆ ಅಂದರೆ ತಾನು ಈ ಸೃಷ್ಟಿಯ ಕೆಲಸವನ್ನ ಮಾಡಬೇಕು ಅನ್ನುವಂಥ ಒಂದು ಹಾದಿಯಲ್ಲಿ ಗೌರವ ಪ್ರಣಾಮಗಳನ್ನು ಸಲ್ಲಿಸೋದಕ್ಕೀಗ ಮೊದಲು ಮಾಡ್ತಾನೆ. ಅಂದರೆ ಈಗ ಶುರು ಮಾಡ್ತಾನೆ. ಭಗವಂತನಿಗೆ ಮೊದಲು ಪ್ರಣಾಮವನ್ನು ಮಾಡಬೇಕಲ್ಲ, ನನಗೆ ಸೃಷ್ಟಿ ಮಾಡೋದಕ್ಕೆ ಒಂದು ಪ್ರೇರಣೆಯನ್ನು ಕೊಟ್ಟಿದ್ಯಾ ತಂದೆ. ಈಗ ಮೊದಲು ಬ್ರಹ್ಮ ಸುಮ್ಮನೆ ಇದ್ದ, ಅವನ ಮನಸ್ಸಲ್ಲಿ ಏನೂ ಇಲ್ಲ, ನೋಡೋದಕ್ಕೆ ಏನು ಕಾಣಿಸ್ತಾ ಇರಲಿಲ್ಲ. ಆಮೇಲೆ ಭಗವಂತನನ್ನು ನೋಡ್ದ ಅವನು ನೋಡಿದ್ಮೇಲೆ, ಅವನ ಚೆಲುವನ್ನು ನೋಡಿದ್ಮೇಲೆ ಎಲ್ಲ ಆದಮೇಲೆ ಅವನ ಮನಸ್ಸಲ್ಲಿ ಪ್ರೇರಣೆ ಆಯಿತು. ಭಗವಂತ ಈಗ ನೀನು ಸೃಷ್ಟಿ ಕಾರ್ಯವನ್ನು ಮಾಡು ಅಂತ ಹೇಳಿರಬೇಕು. ಸೊ ಅದಕ್ಕೋಸ್ಕರ ಈಗ ಅವನು ಸೃಷ್ಟಿ ಮಾಡೋದಕ್ಕೆ 5 ಕಾರಣಗಳನ್ನು ನೋಡಿದ ಮೇಲೆ ಅವನಿಗೆ ಈಗ ನಾನು ಸೃಷ್ಟಿ ಕಾರ್ಯವನ್ನು ಮಾಡಬೇಕು ಅಂತ ಅವನಿಗೆ ಅನ್ನಿಸ್ತು. ಆ 5 ನೋಡಿ, ಇಲ್ಲಿ ಭಗವಂತ ವಿಷ್ಣುವಿನ ನಾಭಿಯಲ್ಲಿ ಅವನೇನೇನು ನೋಡ್ದ? ಸರೋವರವನ್ನು ನೋಡ್ದ, ಕಮಲ ಪುಷ್ಪವನ್ನು ನೋಡ್ದ, ಪ್ರಳಯ ಜಲಧಿಯನ್ನ ನೋಡ್ದ, ಶುಷ್ಕ ವಾಯುವನ್ನು ನೋಡ್ದ, ಮತ್ತು ಆಕಾಶವನ್ನು ನೋಡ್ತಾನೆ. ಅದೆಲ್ಲವೂ ಅವನಿಗೆ ಕಾಣಿಸ್ತು. ಈಗ ಅವನು ನಾನು ಸೃಷ್ಟಿ ಮಾಡಬಹುದು ಅಂತ ಅವನ ಮನಸ್ಸಿಗೆ ಅನಿಸಿ ಈಗ ಸೃಷ್ಟಿ ಕಾರ್ಯವನ್ನು ಮಾಡೋದಕ್ಕೆ ಮೊದಲು ಭಗವಂತನಿಗೆ ಅವನು ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾನೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಒಬ್ಬನು ರಜೋಗುಣಕ್ಕೆ ವಶನಾಗಿದ್ದರೂ ಜಗತ್ತಿನಲ್ಲಿ ಏನನ್ನಾದರೂ ಸೃಷ್ಟಿಸಬೇಕಾದರೆ ಅದಕ್ಕೆ ತಕ್ಕ ಶಕ್ತಿಯನ್ನು ಪಡೆಯಲು ಪರಮಪುರುಷನ ಆಶ್ರಯವನ್ನು ಪಡೆಯಲೇಬೇಕು. ಯಾವುದೇ ಪ್ರಯತ್ನವು ಸಫಲವಾಗಬೇಕೆಂದರೆ ಇರುವ ಮಾರ್ಗ ಇದೊಂದೇ. ಎಷ್ಟು ಕ್ಲಿಯರ್ ಆಗಿದೆ ನೋಡಿ. ಸತ್ವಗುಣದಲ್ಲಿರೋವನೇ ಪ್ರೇಯರ್ ಮಾಡಬೇಕು ಅಂತೇನಿಲ್ಲ. ಒಬ್ಬ ರಜೋಗುಣದಲ್ಲಿ ಅವನಿದ್ರೂ ಕೂಡ ಈ ಒಂದು ಪ್ರಪಂಚದಲ್ಲಿ ನಾವೇನಾದರೂ ಒಂದು ಸೃಷ್ಟಿ ಮಾಡಬೇಕು ಅಂದರೆ, ಅಥವಾ ನಾವು ಏನೋ ಒಂದು ಕೆಲಸನೇ ಮಾಡಬೇಕು ಅಂತಂದರೆ ನಮಗೆ ಅದನ್ನು ಮಾಡೋದಕ್ಕೆ ಶಕ್ತಿ ಬೇಕಲ್ವಾ? ಈಗ ನಾವು ಕೇಳಬೇಕು ಅಂತಂದ್ರೂ ಕೂಡ ನಮ್ಮ ಮನಸ್ಸು ಅಲ್ಲಿ ಕೂತ್ಕೊಂಡು ಕೇಳುವಷ್ಟು ನಮಗೆ ತಾಳ್ಮೆ ಇರಬೇಕು. ಆ ತಾಳ್ಮೆ ಅನ್ನೋದು ಒಂದು ಶಕ್ತಿನೇ ಅಲ್ವಾ? ಈಗ ಹೇಳಬೇಕು ಅಂತಂದ್ರೂ ಕೂಡ ಆ ಶಕ್ತಿ ಬೇಕು. ಆ ಒಂದು ಯೋಚನೆ ಮಾಡಿ ಅದನ್ನು ಹೇಗೆ ಹೇಳಬೇಕು ಅನ್ನೋದು ಬರಬೇಕು ಅಂದರೆ ಅದು ಕೂಡ ಒಂದು ಶಕ್ತಿನೇ. ಹೇಳಬೇಕು ಅನ್ನೋದು ಮತ್ತು ಕೇಳಬೇಕು ಅನ್ನೋ ಒಂದು ಇಚ್ಛೆ ಇದೆಯಲ್ಲ, ಆ ಇಚ್ಛೆ ಕೂಡ ಒಂದು ಶಕ್ತಿನೇ. ಆ ಇಚ್ಛಾಶಕ್ತಿ ಇದ್ರೆ ತಾನೇ ನಾವು ಹೇಳೋಕ್ಕಾಗೋದು ಅಥವಾ ಕೇಳೋಕ್ಕಾಗೋದು. ಸೊ ಅದಕ್ಕೆ ಏನೇ ಕೆಲಸ ಮಾಡಬೇಕು ಅಂತಂದ್ರೂ ಆ ಶಕ್ತಿ ನಮ್ಮಲ್ಲಿ ಬರಬೇಕು ಅಂತಂದರೆ ಆ ಭಗವಂತನ ಆಶ್ರಯವನ್ನು ನಾವು ಪಡೀಲೇಬೇಕು. ಅವನೇ ನಮಗೆ ಕೊಡಬೇಕಾಗಿರುವಂಥದ್ದು ಆಯಿತಾ? ಯಾವುದೇ ಕೆಲಸ ನಾವು ಮಾಡುವಂಥದ್ದು ಸರಿಯಾಗಿ ಆಗಬೇಕು ಅಂತಂದರೆ ಅದಕ್ಕಿರುವಂಥ ಒಂದೇ ಮಾರ್ಗ ಏನು ಅಂತಂದರೆ ಆ ಭಗವಂತನ ಆಶ್ರಯವನ್ನು ಪಡಿಬೇಕು. ಆಗ ನಾವು ಮಾಡೋದಕ್ಕೆ ಹೊರಟಿರುವಂಥ ಆ ಕೆಲಸ ಕಂಪ್ಲೀಟಾಗಿ ಪೂರ್ತಿ ಆಗುತ್ತೆ, ಸಫಲವಾಗುತ್ತೆ. ಅದಕ್ಕಿರುವಂಥ ಒಂದೇ ಒಂದು ಮಾರ್ಗ ಏನು ಅಂತಂದರೆ ಆ ಭಗವಂತನ ಆಶ್ರಯವನ್ನು ಪಡೆಯೋದು. ಮೊದಲು ಅವನಿಗೆ ಆಶ್ರಯ ಪಟ್ಟು, ನೀನೇ ನನಗೆ ಈ ಕೆಲಸವನ್ನು ಮಾಡೋದಕ್ಕೆ ಪ್ರೇರಣೆಯನ್ನು ಕೊಟ್ಟಿದೀಯಾ, ಇದನ್ನು ನಾನು ಚೆನ್ನಾಗಿ ಮಾಡಿ ಮುಗಿಸೋ ಹಾಗೆ ನೀನು ನನಗೆ ಸಹಾಯ ಮಾಡು, ಅಥವಾ ನಿನ್ನಲ್ಲಿ ನಾನು ಶರಣಾಗತಿಯಾಗಿದ್ದೀನಿ, ನನ್ನಿಂದ ಈ ಕೆಲಸವನ್ನು ಮಾಡಿಸ್ಬೇಕು, ನೀನು ನಿನ್ನನ್ನೇ ನಂಬ್ಕೊಂಡಿದ್ದೀನಿ ಅಂತ ನಾವು ಭಗವಂತನ ಮೇಲೆ ನಾವು ಕಂಪ್ಲೀಟಾಗಿ ಡಿಪೆಂಡ್ ಆಗಿ ನಾವು ಆ ಕೆಲಸ ಮಾಡಿದಾಗ ಅದನ್ನು ಯಾವ ರೀತಿ ತಗೊಂಡು ಹೋಗಬೇಕೋ ಆ ರೀತಿ ಭಗವಂತ ತಗೊಂಡು ಹೋಗ್ತಾನೆ. ನಮ್ಮ ಕೆಲಸ ಕಂಪ್ಲೀಟಾಗಿ ಪೂರ್ತಿ ಆಗಬೇಕು, ಸಫಲವಾಗಬೇಕು. ಆ ರೀತಿ ಅವನು ನಮಗೆ ಮಾರ್ಗದರ್ಶನವನ್ನು ಮಾಡ್ತಾನೆ. ಆ ಕೆಲಸವನ್ನು ಮಾಡಿ ಮುಗಿಸೋ ಹಾಗೆ ನಮಗೆ ಮಾಡ್ತಾನೆ
ಆಯ್ತಾ? ಅದಕ್ಕೋಸ್ಕರನೇ ಮೊದಲು ಭಗವಂತನಿಗೆ ನಾವು ಪ್ರಾರ್ಥನೆಯನ್ನ ಮಾಡಿ ಅವನ ಮೇಲೆ ನಾವು ಭಾರ ಹಾಕ್ಬಿಡ್ಬೇಕು. ಯಾಕಂದ್ರೆ ನಮಗೆ ಮುಂದೇನಾಗುತ್ತೆ, ಏನು ಆ ಕೆಲಸ ಹೇಗೆ ಮಾಡಬೇಕು ಏನೂ ಗೊತ್ತಿರೋದಿಲ್ಲ. ಸೊ ಭಗವಂತನಲ್ಲಿ ಆಶ್ರಯವನ್ನ ತಗೊಂಡು ನಾವು ಕೆಲಸ ಮಾಡಿದಾಗ ಅವನು ನಮ್ಮ ಮೂಲಕ ಆ ಕೆಲಸವನ್ನ ಮಾಡಿಸ್ತಾನೆ. ನಾವು ಯಾವುದು ಮಾಡುವಷ್ಟು ನಮ್ಗೆ ಯೋಗ್ಯತೆ ಇಲ್ಲ. ಆದರೆ ನಮ್ಮ ಮೇಲೆ ಕೃಪೆ ಮಾಡಿ ನಮ್ಮ ಮೂಲಕ ಆ ಕೆಲಸವನ್ನ ಮಾಡುವಂಥ ಕೆಲಸ ಭಗವಂತ ಮಾಡ್ತಾನೆ. ಸೊ ಅದಕ್ಕೆ ನಾವು ಅವನನ್ನು ಆಶ್ರಯಿಸಲೇಬೇಕು ಅನ್ನೋದು ಇದರ ಅರ್ಥ. ಇಲ್ಲಿಗೆ ಶ್ರೀಮದ್ ಭಾಗವತದ 3ನೇ ಸ್ಕಂದದ ಗರ್ಭೋದಕಶಾಹಿ ವಿಷ್ಣುವಿನಿಂದ ಬ್ರಹ್ಮನ ಅವತರಣ ಅನ್ನುವಂತಹ 8ನೇ ಅಧ್ಯಾಯ ಇಲ್ಲಿಗೆ ಮುಗಿಯುತ್ತೆ. ಹರೇ ಕೃಷ್ಣ.